ರೇವಣ್ಣ ದೇಗುಲಗಳ ಭೇಟಿ ದಿಢೀರ್ ರದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು. ರೇವಣ್ಣ ದೇಗುಲಗಳ ಭೇಟಿ ಈಗ ದಿಢೀರ್ ರದ್ದುಗೊಳಿಸಿದ್ದಾರೆ. ಇಂದು ವಿವಿಧ ದೇಗುಲಗಳ ಭೇಟಿಗೆ ಮುಂದಾಗಿದ್ರು. ತವರು ಹಾಸನಕ್ಕೆ ಭೇಟಿ ನೀಡಲು ರೇವಣ್ಣ ನಿರ್ಧಾರವನ್ನ ಕೂಡ ಮಾಡಿದ್ರು. ಮನೆ ದೇವರು ದೇವೇಶ್ವರಕ್ಕೆ ದರ್ಶನಕ್ಕೆ ಪ್ಲಾನ್ ಅನ್ನ ಕೂಡ ಮಾಡಿದ್ರು. ಪತ್ನಿ ಜೊತೆ ಸಂಜೆ ಶೃಂಗೇರಿಗೆ ತೆರಳಲು ನಿರ್ಧರಿಸಿದ್ರು. ಆದರೆ ದಿಢೀರ್ ಪ್ರವಾಸದ ನಿರ್ಧಾರವನ್ನ ಈಗ ಬದಲಾಯಿಸಲಾಗಿದೆ. ಇಂದು ಬೆಂಗಳೂರಿನಲ್ಲೇ ಇರಲು ರೇವಣ್ಣ ಅವರು ತೀರ್ಮಾನವನ್ನ ಮಾಡಿದ್ದಾರೆ. ಪುತ್ರ ಪ್ರಜ್ವಲ್ಗಾಗಿ ಕಾನೂನು ಹೋರಾಟಕ್ಕೆ ಪ್ಲಾನ್ ಅನ್ನ ನಡೆಸಲಾಗ್ತಾ ಇದೆ. ಇಂದು ಕಾನೂನು ತಜ್ಞರ ಜೊತೆ ರೇವಣ್ಣ ಚರ್ಚೆಯನ್ನ ಕೂಡ ನಡೆಸಲಿದ್ದಾರೆ. HD ರೇವಣ್ಣ ಕಾನೂನು ಹೋರಾಟಕ್ಕೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ರೇವಣ್ಣ ಅವರು ಒಂದು ವಾರಗಳ ಕಾಲ SIT ಟೀಮ್ ಹಾಗೇನೆ ಪೊಲೀಸರ ಜೊತೆ ಜೈಲಿನಲ್ಲಿ ಇದ್ದದ್ದು, ಹಾಗೇನೆ ನಿನ್ನೆ ಬಿಡುಗಡೆಯಾಗಿ ಈಗ ಆಗಮಿಸಿ ಒಂದಷ್ಟು ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟಿದ್ರು. ತದನಂತರ ಮತ್ತಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಆದರೆ ಈಗ ಇದ್ದಕ್ಕಿದ್ದಂತೆ ಈ ಎಲ್ಲಾ ತೀರ್ಮಾನವನ್ನ ಬದಿಗೊತ್ತಿ ಕಾನೂನು ಹೋರಾಟಕ್ಕೆ ಎಲ್ಲಾ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ರೇವಣ್ಣ ದೇಗುಲಗಳ ಭೇಟಿಯನ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ. ವಿವಿಧ ದೇಗುಲಗಳಿಗೆ ಭೇಟಿಯನ್ನ ಕೊಡುವ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಅದರಲ್ಲೂ ಪ್ರಮುಖವಾಗಿ ಹಾಸನಕ್ಕೆ ಭೇಟಿಯನ್ನ ಕೊಡೋದಿಕ್ಕೆ ನಿರ್ಧಾರವನ್ನ ಮಾಡಿದ್ರು. ಜೊತೆಗೆ ಮನೆ ದೇವರು ದೇವೇಶ್ವರಕ್ಕೆ ಹೋಗಿ ದೇವರ ದರ್ಶನ ಪಡೆದು ಪೂಜೆಯನ್ನ ಮಾಡೋದಿಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಜೈಲಿಂದ ಬಂದ ನಂತರ. ಆದ್ರೆ ಇವೆಲ್ಲವನ್ನ ಬಿಟ್ಟು ಇದೀಗ ಪುತ್ರ ಪ್ರಜ್ವಲ್ಗಾಗಿ ಕಾನೂನು ಹೋರಾಟಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ. ಹಾಗೇನೆ ಇದಕ್ಕೆ ಸಂಬಂಧಪಟ್ಟಂತೆ ತಜ್ಞರನ್ನ ಕೂಡ ಅವರು ಭೇಟಿ ಮಾಡುವ ಸಾಧ್ಯತೆ ಇದೆ. ತಜ್ಞರ ಜೊತೆ ಮಾತುಕತೆಗಳನ್ನ ಮಾಡುವ ಸಾಧ್ಯತೆ ಇದೆ.